ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೇಳಿಕೆ ಈಗ ತೀವ್ರ ಆಕ್ರೋಶಕ್ಕೆ ಜಗತ್ತಿನಾದ್ಯಂತ ಹಾಗೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ತುಂಬಿದ ಸಭೆಯಲ್ಲಿ ಟ್ರಂಪ್ ಪೋಲಿ ಹುಡುಗರು ಥರ ಮಾತನಾಡಿದ್ದಾರೆ. ಈ ಫಿಲ್ಮ್ನಲ್ಲಿ ಉಪೇಂದ್ರ ಅವರು ಫಿಲ್ಟರ್ಲೆಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಆ ಲೆವೆಲ್ನಲ್ಲಿ ರಿಯಲ್ ಲೈಫ್ನಲ್ಲೇ ರಿಯಲ್ ಡೊನಾಲ್ಡ್ ಟ್ರಂಪ್ ಮಾತನಾಡಿಬಿಟ್ಟಿದ್ದಾರೆ. ಏನು ಹೇಳಿದ್ದಾರೆ ಟ್ರಂಪು? ನಾನು ಹಾಕ್ತಿರೋ ರೆಸಿಪ್ರೋಕಲ್ ಟ್ಯಾರಿಫ್ನಿಂದಾಗಿ ಈಗ ಎಲ್ಲ ರಾಷ್ಟ್ರಗಳು ನಮ್ಮ ಹಿಂದೆ ಓಡ್ಬರ್ತಾ ಇದ್ದಾವೆ. ನಾವು ಹೇಳ್ದಂಗೆ ಕುಣಿತಾ ಇದ್ದಾರೆ. ನಮ್ಮ ಜೊತೆಗೆ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ನಾವು ಏನು ಬೇಕಾದರೂ ಮಾಡ್ತೀವಿ, ಪ್ಲೀಸ್ ಪ್ಲೀಸ್ ಸರ್ ಅಂತ ಇವೆ. ಜೊತೆಗೆ ದೇ ಆರ್ ಕಿಸ್ಸಿಂಗ್ ಮೈ ಆ್ಯಸ್, ಅಂದರೆ ನನ್ನ ಮುತ್ತಿಕ್ಕಿ ಒಪ್ಪಂದ ಮಾಡ್ಕೊಳ್ಳಿ ಅಂತ ಬೇಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ ನನ್ನ ಹಿಂದೆ ಬಂದು ಅಂತ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ಜಾಗತಿಕವಾಗಿ ಖಂಡನೆ, ಆಶ್ಚರ್ಯ, ದಿಗ್ಭ್ರಮೆ ಎಲ್ಲ ವ್ಯಕ್ತ ಆಗ್ತಾ ಇದೆ. ಒಂದು ರಾಷ್ಟ್ರದ ಅಧ್ಯಕ್ಷರಾಗಿ ಟ್ರಂಪ್ ಏನು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ? ಒಂದು ಬೇಸಿಕ್ ಡಿಸಿಪ್ಲಿನ್ ಅನ್ನ ಕೂಡ ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಫಾಲೋ ಮಾಡಲ್ವಲ್ಲ ಈ ಮನುಷ್ಯ, ಫಿಲ್ಟರ್ ಇಲ್ವಲ್ಲ ಈ ಮನುಷ್ಯನ ಗಂಟ್ಲಲ್ಲಿ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನು ಬೇರೆ ಬೇರೆ ರಾಷ್ಟ್ರದ ಅಧ್ಯಕ್ಷರುಗಳು, ಪ್ರೈಮ್ ಮಿನಿಸ್ಟರ್ಗಳು ಅವರ ಮದರ್ ಟಂಗ್ನಲ್ಲಿ ಏನೇನು ಬೈಕೊಳ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಮನಸ್ಸಲ್ಲಿ ಒಳಗಿಂದೊಳಗೆ. ಆದರೆ ಟ್ರಂಪ್ ಓಪನ್ ಆಗಿ ಹೇಳಿದ್ದಾರೆ, ನನ್ನ ಆ ಭಾಗಕ್ಕೆ ಮುತ್ತು ಕೊಡ್ತಾ ಇದ್ದಾರೆ ಬಂದು, ಎಲ್ಲರೂ ಕೂಡ ನನ್ನನ್ನು ನೈಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬೇಡ್ತಾ ಇದ್ದಾರೆ ಬಂದು ಬೇರೆ ಬೇರೆ ರಾಷ್ಟ್ರಗಳು ಅಂತ ಓಪನ್ ಆಗಿ ಮಾತಾಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಹರಾಜು ಕೂಗೋರ ರೀತಿ ಟ್ಯಾರಿಫನ್ನು ಏರಿಕೆ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಚೀನಾ ಮೇಲೆ ಮತ್ತೆ ಈಗ ಟ್ಯಾರಿಫನ್ನು ಜಾಸ್ತಿ ಮಾಡಿದ್ದಾರೆ, 104% ತಗೊಂಡು ಹೋಗಿದ್ದಾರೆ. ಇದು ಏಪ್ರಿಲ್ 9ರಿಂದಲೇ ಜಾರಿಗೆ ಬರುತ್ತೆ ಅಂತ ಕೂಡ ಅಮೆರಿಕದ ವೈಟ್ ಹೌಸ್ ಹೇಳಿದೆ. ಕಳೆದ ಮಾರ್ಚ್ನಲ್ಲಿ ಚೀನಾ ಮೇಲೆ 20% ಟ್ಯಾರಿಫ್ ಹೇರಿದ್ರು. ಅದಾದ ನಂತರ ಕಳೆದ ವಾರ 34% ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರು. ಅದರ ಬೆನ್ನಲ್ಲೇ ಚೀನಾ ಕೂಡ ಅಮೆರಿಕದ ಮೇಲೆ ಪ್ರತಿಯಾಗಿ ನಾವು ತಿರುಗೇಟು ಕೊಡ್ತೀವಿ, ರಿಟಾಲಿಯೇಷನ್ ಮಾಡ್ತೀವಿ ಅಂತ 34% ಹೆಚ್ಚುವರಿ ಸುಂಕ ಹಾಕಿತ್ತು. ಈಗ ಮತ್ತೆ ಹೆಚ್ಚುವರಿಯಾಗಿ, ಹೌದಾ ನಮಗೆ ನೀವು ಟ್ಯಾರಿಫ್ ಹಾಕ್ತೀರಾ ತಗೊಳ್ಳಿ ಅಂತ ಇನ್ನು 50% ಜಡಿದಿದ್ದಾರೆ. ಈ ಮೂಲಕ ಒಟ್ಟು 104% ಟ್ಯಾರಿಫ್ ಹಾಕದಂತಾಗಿದೆ. ಇದಕ್ಕೆ ಮತ್ತೆ ಎಂದಿನಂತೆ ಚೀನಾ ಆಕ್ರೋಶದ ಮಾತನಾಡಿದೆ. ಸಹಕಾರ, ಕೋಆಪರೇಷನ್ ಅನ್ನೋದು ಎಲ್ಲರಿಗೂ ಸರಿಯಾದ ಮಾರ್ಗ. ಚೀನಾ ಟ್ರಂಪ್ ಟ್ಯಾರಿಫ್ಗೆಲ್ಲ ಬಗ್ಗಲ್ಲ. ತನ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋ ವಿದೇಶಗಳ ಯಾವುದೇ ಹೆಜ್ಜೆಯನ್ನು ಅರಗಿಸಿಕೊಳ್ಳೋ ತಾಕತ್ತು ಚೀನಾ ಹತ್ರ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಿರೋ ಅಸ್ಥಿರತೆ ನಡುವೆನೂ ಚೀನಾದ ಆರ್ಥಿಕತೆ ಸ್ಥಿರ ಹಾಗೂ ದೀರ್ಘಕಾಲದವರೆಗೂ ಬೆಳವಣಿಗೆ ಹೊಂದುತ್ತೆ, ನಾವು ನೋಡ್ಕೊತೀವಿ, ನಮ್ಮ ಹತ್ರ ಟೂಲ್ಸ್ ಇದ್ದಾವೆ ಅಂತ ಚೀನಾ ಹೇಳಿದೆ. ಅಲ್ಲದೆ ಚೀನಾದಲ್ಲಿ ಹಾಲಿವುಡ್ ಮೂವಿಗಳನ್ನು ಬ್ಯಾನ್ ಮಾಡೋಕೆ ಅಲ್ಲಿನ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಕೇಳಿದಾಗ ಚೀನಾ ಸರ್ಕಾರದ ವಕ್ತಾರರು ಮಾತನಾಡಿದ್ದಾರೆ. ಚೀನಾ ಹಿತಾಸಕ್ತಿಯನ್ನು ಕಾಪಾಡೋಕೆ ಏನೇನು ಬೇಕು ಆ ಎಲ್ಲ ನಿರ್ಧಾರಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಟ್ರಂಪ್ರ ರೆಸಿಪ್ರೋಕಲ್ ಟ್ಯಾರಿಫ್ನೊಂದಿಗೆ ಕಾದಾಟ ನಡೆಸ್ತಾ ಇರೋ ಚೀನಾ ಈಗ ಭಾರತಕ್ಕೆ ಮತ್ತೆ ಒಂದಾಗೋಣ ಬಾ ಗೆಳೆಯ ಅಂತ ಕರೆದಿದೆ. ಅಮೆರಿಕ ಹಾಕ್ತಿರೋ ಟ್ಯಾರಿಫ್ಗಳ ವಿರುದ್ಧ ಭಾರತ, ಚೀನಾಗಳೆರಡೂ ಒಟ್ಟಾಗಿ ನಿಲ್ಲಬೇಕು. ಉಭಯ ದೇಶಗಳ ನಡುವಿನ ಆರ್ಥಿಕ ಹಾಗೂ ವ್ಯಾಪಾರ ಸಂಬಂಧ ಪರಸ್ಪರ ಲಾಭವನ್ನು ಆಧರಿಸಿದೆ. ಟ್ರಂಪ್ ಆಡಳಿತದ ಟ್ಯಾರಿಫ್ ಸಮಸ್ಯೆಗಳಿಂದ ಹೊರಬರೋಕೆ ನಮ್ಮಂಥ ಅಭಿವೃದ್ಧಿ ಹೊಂದ್ತಾ ಇರೋ ಈ ಎರಡು ರಾಷ್ಟ್ರಗಳು ಒಟ್ಟಾಗಲೇಬೇಕು ಅಂತ ಭಾರತದಲ್ಲಿರೋ ಚೀನಾ ರಾಯಭಾರಿ ಕಚೇರಿಯ ಯು ಜಿಂಗ್ ಹೇಳಿದ್ದಾರೆ. ಅಲ್ಲಿ ಟ್ರಂಪ್ ಇವರಿಗೆ ಬರೆ ಹಾಕೋಕೆ ಶುರು ಮಾಡಿದ ತಕ್ಷಣ ಇವರಿಗೆ ಭಾರತದ ಫ್ರೆಂಡ್ಶಿಪ್ ಬಹಳ ನೆನಪಾಗ್ತಿದೆ ಚೀನಾದವರಿಗೆ. ಏನೋ ಟ್ರಂಪ್ ಭಾರತದ ಮೇಲೆ ವಿಧಿಸಿರೋ 26% ರೆಸಿಪ್ರೋಕಲ್ ಟ್ಯಾರಿಫ್ ಇವತ್ತಿನಿಂದಲೇ ಜಾರಿಗೆ ಬಂದಿದೆ. ಹೀಗಾಗಿ ಮೋದಿ ಸರ್ಕಾರ ಮಹತ್ವದ ಮೀಟಿಂಗ್ ನಡೆಸ್ತಾ ಇದೆ. ಸಭೆಯಲ್ಲಿ ಟ್ರಂಪ್ರ ಈ ನಿರ್ಧಾರ ಭಾರತದ ವ್ಯಾಪಾರ ವಹಿವಾಟಿನ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಇದೆಲ್ಲವನ್ನ ಚರ್ಚೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಇಲಾನ್ ಮಸ್ಕ್ ನೇತೃತ್ವದ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಮತ್ತಷ್ಟು ಉದ್ಯೋಗಿಗಳನ್ನು ತೆಗೆದುಹಾಕಿದೆ. ಇದೇ ವೇಳೆ ಅಮೆರಿಕ ಚೀನಾ ಮೇಲೆ ಗಂಭೀರ ಆರೋಪ ಮಾಡಿದೆ. ಅಮೆರಿಕದ ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಫೇಕ್ ಜಾಬ್ನ ಆಫರ್ ಕೊಟ್ಟು ಚೀನಾ ಅವ್ರನ್ನೆಲ್ಲ ಮೋಸದಿಂದ ನೇಮಕ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅಮೆರಿಕದ ದಿ ನ್ಯಾಷನಲ್ ಕೌಂಟರ್ ಇಂಟೆಲಿಜೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಸೆಂಟರ್ ಆರೋಪ ಮಾಡಿದೆ. ಆದರೆ ಅಮೆರಿಕದಲ್ಲಿರೋ ಚೀನಾ ರಾಯಭಾರ ಕಚೇರಿ ಇದುವರೆಗೂ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ.
ಇದೆಲ್ಲದರ ಮಧ್ಯೆ ಟ್ರಂಪ್ ಅಕ್ರಮ ವಲಸಿಗರ ವಿಚಾರದಲ್ಲಿ ಇನ್ನೊಂದು ಕಠಿಣ ನಿಯಮ ತರೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅಮೆರಿಕದಲ್ಲಿರೋ ಅಕ್ರಮ ವಲಸಿಗರಿಗೆ ಪ್ರತಿದಿನ ಸುಮಾರು $86,400 ಅಂದರೆ ಸುಮಾರು $998 ದಂಡ ಹಾಕೋಕೆ ಟ್ರಂಪ್ ಆಡಳಿತ ಮುಂದಾಗಿದೆ. ಅಲ್ಲದೆ ಅವರ ಆಸ್ತಿಯನ್ನು ಕೂಡ ವಶಕ್ಕೆ ಪಡೆಯೋಕೆ ಚಿಂತನೆ ನಡೆಸಲಾಗಿದೆ. ಈ ರೀತಿ ರಿಪೋರ್ಟ್ಸ್ ಬರ್ತಾ ಇವೆ ಈಗ. ಮತ್ತೊಂದು ಕಡೆ ಅಮೆರಿಕದಲ್ಲಿರೋ ವಿದ್ಯಾರ್ಥಿಗಳು, ಭಾರತೀಯ ವಿದ್ಯಾರ್ಥಿಗಳು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳಿಗೆಲ್ಲ ಅಮೆರಿಕದ ಅಧಿಕಾರಿಗಳಿಂದ, ಸರ್ಕಾರಿ ಇಲಾಖೆಗಳಿಂದ ಇಮೇಲ್ ಎಲ್ಲ ಬರೋಕ್ಕೆ ಶುರುವಾಗಿದೆ. ನಿಮ್ಮ ವೀಸಾ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ, ನಿಮಗೆ ಅಮೆರಿಕದಲ್ಲಿರೋಕ್ಕೆ ಪರ್ಮಿಷನ್ ಇಲ್ಲ, ನೀವು ಈಗಿಂದೀಗಲೇ ದೇಶ ಬಿಟ್ಟು ಹೊರಡಬೇಕು ಅನ್ನೋ ಮೇಲ್ ಬರೋಕ್ಕೆ ಶುರುವಾಗಿವೆ. ಅದರಲ್ಲಿ ನೀವು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದ್ರಿ, ನೀವು ನಶಾ ಸಾಮಗ್ರಿ ಸೇವಿಸಿದ್ರಿ, ನೀವು ಕುಡಿದು ವಾಹನವನ್ನು ಚಲಾಯಿಸಿದ್ರಿ, ಈ ರೀತಿ ಸಣ್ಣ ಪುಟ್ಟ ಅಪರಾಧಗಳಿಂದ ಹಿಡಿದು ಕೆಲವೊಂದಷ್ಟು ನಶಾ ಅಪರಾಧದ ಆರೋಪಗಳ ತನಕ ಈ ರೀತಿ ಮೆನ್ಷನ್ ಮಾಡಿಬಿಟ್ಟು ಮೇಲ್ ಕಳಿಸಿ ನೂರಾರು ಅಂತಹ ವಿದ್ಯಾರ್ಥಿಗಳಿಗೆ, ಇನ್ಕ್ಲೂಡಿಂಗ್ ಭಾರತೀಯ ವಿದ್ಯಾರ್ಥಿಗಳಿಗೆ, ದೇಶ ಬಿಟ್ಟು ನೀವು ಇಮಿಡಿಯೇಟ್ಲಿ ಹೋಗಬೇಕು ಅಂತ ಬೆದರಿಸ್ತಾ ಇದ್ದಾರೆ. ಸರ್ಕಾರಿ ಇಲಾಖೆಗಳ ಅಫಿಷಿಯಲ್ ಮೇಲ್ ಐಡಿಯಿಂದಲೇ ಬರ್ತಾ ಇವೆ ಅನ್ನೋ ಮಾಹಿತಿ ಕೂಡ ರಿಪೋರ್ಟ್ ಆಗ್ತಾ ಇದೆ. ಯೂನಿವರ್ಸಿಟಿಗಳಿಗೂ ಮಾಹಿತಿ ಕೊಡದೆ ವಿದ್ಯಾರ್ಥಿಗಳನ್ನು ಡಿಪೋರ್ಟ್ ಮಾಡೋಕೆ, ಗಡಿಪಾರು ಮಾಡೋಕೆ ಅಮೆರಿಕನ್ ಅಧಿಕಾರಿಗಳು ಮೇಲ್ ಕಳಿಸ್ತಾ ಇದ್ದಾರೆ ಅಂತ ಈಗ ಆತಂಕಕಾರಿ ಮಾಹಿತಿ ಅಮೆರಿಕದಿಂದ ಬರ್ತಾ ಇದೆ. ಏನೋ ಅಮೆರಿಕ ಇತ್ತೀಚೆಗೆ ತನ್ನ ದೇಶಕ್ಕೆ ಆಮದಾಗೋ ಕಾರುಗಳು ಮತ್ತು ಅದರ ಕೆಲ ಬಿಡಿ ಭಾಗಗಳ ಮೇಲೆ 25% ವರೆಗೆ ಟ್ಯಾರಿಫ್ ವಿಧಿಸಿತ್ತು. ಇದೀಗ ಕ್ಯಾನಡಾ ಕೂಡ ಅಮೆರಿಕನ್ ಮೇಡ್ ಕಾರುಗಳ ಮೇಲೆ 25% ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿದೆ. ಈ ಟ್ಯಾರಿಫ್ ಬುಧವಾರದಿಂದಲೇ ಜಾರಿಗೆ ಬರುತ್ತೆ ಅಂತ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಮತ್ತೊಂದು ಕಡೆ ಪನಾಮಾ ಕಾಲುವೆಯನ್ನು ಮರಳಿ ವಶಕ್ಕೆ ಪಡೆಯುವ ವಿಚಾರವಾಗಿ ಅಮೆರಿಕ ಮತ್ತೆ ಮಾತನಾಡಿದೆ. ಪನಾಮಾ ಕಾಲುವೆಯನ್ನು ಚೀನಾ ಪ್ರಭಾವದಿಂದ ಮತ್ತೆ ನಮ್ಮ ಕಂಟ್ರೋಲಿಗೆ ತಗೊಳ್ತೀವಿ. ಈ ಕಾಲುವೆಯನ್ನು ಮಿಲಿಟರಿ ಉದ್ದೇಶಕ್ಕಾಗಿ ಚೀನಾಗೆ ಬಳಸೋಕೆ ನಾವು ಬಿಡಲ್ಲ. ಇದು ಎಲ್ಲ ರಾಷ್ಟ್ರಗಳಿಗೂ ಮುಕ್ತವಾಗಿರೋ ಥರ ನಾವು ನೋಡ್ಕೋತೀವಿ ಅಂತ ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ಅಂದಹಾಗೆ ಪನಾಮಾ ಕಾಲುವೆ ಈ ಮೊದಲು ಅಮೆರಿಕದ ಕಂಟ್ರೋಲ್ನಲ್ಲೇ ಇತ್ತು. ಬಳಿಕ ಈ ಎರಡು ರಾಷ್ಟ್ರಗಳು ಇದನ್ನು ನಿರ್ವಹಣೆ ಮಾಡ್ತಾ ಇದ್ವು. ಅಮೆರಿಕ ಇದನ್ನು ನಿರ್ಮಾಣ ಮಾಡೋಕೆ ನಾವು ಸಹಾಯ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾ ಇತ್ತು. ಆದರೆ 1999ರಲ್ಲಿ ಇದನ್ನು ಪನಾಮಾ ದೇಶಕ್ಕೆ ನೀವೇ ಮ್ಯಾನೇಜ್ ಮಾಡಿ ಅಂತ ಅಮೆರಿಕ ಬಿಟ್ಕೊಡ್ತು. ಆದರೆ ಅದಾದ ನಂತರ ಪನಾಮಾ ಚೀನಾಗೆ ಜಾಸ್ತಿ ಅವಕಾಶ ಕೊಟ್ಟು ಆಲ್ಮೋಸ್ಟ್ ಈ ಕಾಲುವೆಯ ಕಂಟ್ರೋಲ್ ಚೀನಾ ಕೈಗೆ ಹೋಗ್ಬಿಟ್ಟಿದೆ. ನಮ್ಮ ಮಿಲಿಟರಿ ಹಾಗೂ ವ್ಯಾಪಾರಿ ಓಡಾಟಕ್ಕೆ ಅಡಚಣೆ ಮಾಡ್ತಿದ್ದಾರೆ. ಹೀಗಾಗಿ ಮತ್ತೆ ನಾವು ಇದನ್ನು ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋದು ಟ್ರಂಪ್ ಆ್ಯಂಡ್ ಟೀಮ್ನ ವಾದ. ಅದರ ಬೆನ್ನಲ್ಲೇ ಅಮೆರಿಕದ ರಕ್ಷಣಾ ಸೆಕ್ರೆಟರಿ ಕೂಡ ಪುನರುಚ್ಚಾರ ಮಾಡಿದ್ದಾರೆ ಇದನ್ನು. ಪಕ್ಕದ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುದಾರಿಗಳು ಮತ್ತೆ ಬೇಟೆಯಾಡಿದ್ದಾರೆ. JEM ಉಗ್ರ ಸಂಘಟನೆಯ ಉಗ್ರ ಕ್ರಿಮಿಯೊಂದನ್ನು ಹೊಸಕಿ ಹಾಕಿದ್ದಾರೆ. ಮೌಲಾನಾ ಖ್ವಾರಿ ಇಜಾಜಾಬೀದ್ ಅಂತ ಗುರುತಿಸಲಾಗಿದೆ. ಈತ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ. JEMನ ಸಂಸ್ಥಾಪಕ ಮಸೂದ್ ಅಜರ್ನ ಹತ್ತಿರದ ಸಂಬಂಧಿ. ಪಾಕ್ನ ಪೇಶಾವರದ ಮಸೀದಿಯಲ್ಲಿ ಪ್ರಾರ್ಥನೆ ಮುಗಿಸಿ ಹೊರಗೆ ಬರ್ತಾ ಇದ್ದ ಹಾಗೆ ಅಪರಿಚಿತ ಮುಸುಕುದಾರಿಗಳು ಈತನ ಬೇಟೆಯಾಡಿದ್ದಾರೆ. ಈ ವೇಳೆ ಈತನ ಅಸಿಸ್ಟೆಂಟ್ ಖ್ವಾರಿ ಶಾಹೀದ್ ಮೇಲೂ ಕೂಡ ಗುಂಡೇಟು ಬಿದ್ದಿದೆ. ಅದೃಷ್ಟಕ್ಕೆ ಆತನ ಜೀವ ಉಳಿದಿದೆ. ಇನ್ನು ಈ ಇಜಾಜ್ ಅಬೀದ್ ಕಟ್ಟರ್ ಮೂಲಭೂತವಾದಿಯಾಗಿದ್ದು ಮಸೂದ್ ಅಜರ್ನ ನಿರ್ದೇಶನದಂತೆ JEM ಉಗ್ರ ಸಂಘಟನೆಗೆ ಪಾಕ್ನ ಯುವಕರನ್ನ ಬ್ರೈನ್ ವಾಶ್ ಮಾಡಿ ನೇಮಿಸಿಕೊಂಡು ತರಬೇತಿ ನೀಡ್ತಾ ಇದ್ದ. ಇನ್ನು ಈ ದಾಳಿಯನ್ನ ಇದುವರೆಗೂ ಯಾವುದೇ ಸಂಘಟನೆ ನಾವು ಮಾಡಿದ್ದು ಅಂತ ಹೊಣೆ ಹೊತ್ಕೊಂಡಿಲ್ಲ. ಆದರೆ ಪಾಕ್ನಲ್ಲಿರೋ ಉಗ್ರ ಸಂಘಟನೆಗಳೊಳಗಿನ ಆಂತರಿಕ ಕಚ್ಚಾಟ ಈ ಹತ್ಯೆಗೆ ಕಾರಣ ಇರಬಹುದು ಅಂತ ಪಾಕ್ ಮೀಡಿಯಾಸ್ ರಿಪೋರ್ಟ್ ಮಾಡ್ತಾ ಇವೆ. ಒಟ್ಟಿನಲ್ಲಿ ಮುಸುಕುದಾರಿಗಳ ಈ ವಿಚಾರ ಒಗಟಾಗಿ ಪಾಕಿಗಳನ್ನ ಕಾಡ್ತಾ ಇದೆ. ಯಾರು ಬಂದು ಹೊಡೆದು ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಮೇ 9ನೇ ತಾರೀಕು PM ನರೇಂದ್ರ ಮೋದಿ ರಷ್ಯಾಗೆ ಹೋಗೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ ಭಾರತದ ಪ್ರಧಾನಮಂತ್ರಿಯನ್ನ ವಿಕ್ಟರಿ ಡೇ ಪರೇಡ್ನ ಆನಿವರ್ಸರಿಯಲ್ಲಿ ಪಾಲ್ಗೊಳ್ಳೋಕೆ ಬನ್ನಿ ಅಂತ ಕರೆದಿದ್ದಾರೆ. 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ನಾಸಿ ಸೇನೆ ವಿರುದ್ಧ ನಾವು ಗೆದ್ವಿ, ಅದರ ನೆನಪಿಗೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಪ್ರತಿ ವರ್ಷ ರಷ್ಯನ್ಸ್ ಈ ವಿಕ್ಟರಿ ಡೇ ಪರೇಡ್ ಮಾಡ್ತಾರೆ. PM ಮೋದಿಗೆ ಬನ್ನಿ ಅಂತ ಇನ್ವಿಟೇಷನ್ ಖುದ್ದು ವ್ಲಾಡಿಮಿರ್ ಪುಟಿನ್ ಕೊಟ್ಟಿದ್ದಾರೆ. ಅಂದಹಾಗೆ ಪುಟಿನ್ ಕೂಡ ಭಾರತಕ್ಕೆ ಬರಬೇಕಾಗಿತ್ತು. ಲಾಸ್ಟ್ ಇಯರ್ ಎಂಡಲ್ಲೇ ಬರಬೇಕಾಗಿತ್ತು, ಬಂದಿಲ್ಲ. ಈ ವರ್ಷ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದರ ನಡುವೆ ಮತ್ತೆ ಮೋದಿಗೆ ಬನ್ನಿ ಅಂತ ಅವ್ರು ಕರೆದಿದ್ದಾರೆ. ಕೆರೆಬಿಯನ್ ರಾಷ್ಟ್ರ ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ ಭಾರೀ ದುರಂತ ಉಂಟಾಗಿದೆ. ರಾಜಧಾನಿ ಸ್ಯಾಂಟೋ ಡೊಮಿಂಗೋ ಅನ್ನೋ ಕಡೆ ನೈಟ್ ಕ್ಲಬ್ನ ಚಾವಣಿ ಕುಸಿದು ಬಿದ್ದಿದೆ. ಪರಿಣಾಮ ಇದುವರೆಗೂ ಕನಿಷ್ಠ 100 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 160ಕ್ಕೂ ಅಧಿಕ ಜನ ಗಂಭೀರ ಗಾಯಗೊಂಡಿದ್ದಾರೆ. ಈ ದುರಂತದಲ್ಲಿ ಪಾಪ್ಯುಲರ್ ಸಿಂಗರ್, ಗವರ್ನರ್ ಮತ್ತು 2 ಮಾಜಿ ಬೇಸ್ಬಾಲ್ ಪ್ಲೇಯರ್ಸ್ ಇವರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ.
ಆ ಕ್ಲಬ್ ಚಾವಣಿ ಕುಸಿಯೋಕೆ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಸದ್ಯ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ಮೇಲೆ ಮತ್ತೆ ಕೆಂಡ ಕಾರಿದ್ದಾರೆ. ಯೂನಸ್ ಬಾಂಗ್ಲಾವನ್ನ ಭಯೋತ್ಪಾದಕ ರಾಷ್ಟ್ರವನ್ನಾಗಿಸ್ತಾ ಇದ್ದಾರೆ. ನಮ್ಮ ಅವಾಮಿ ಲೀಗ್ ಕಾರ್ಯಕರ್ತರು, ಪೊಲೀಸರು, ವಕೀಲರು, ಪತ್ರಕರ್ತರನ್ನ ಹೇಳಲಾರದ ರೀತಿಯಲ್ಲಿ ಮುಗಿಸ್ತಾ ಇದ್ದಾರೆ, ನಮ್ಮ ಪರ ಇರೋರನ್ನೆಲ್ಲರನ್ನು ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ದೇವರು ನನ್ನನ್ನು ಆ ಒಂದು ಕಾರಣಕ್ಕಾಗಿ ಬದುಕಿಸಿದ್ದಾನೆ, ಡೋಂಟ್ ವರಿ, ಐ ಆಮ್ ಕಮಿಂಗ್ ಅಂತ ಅವಾಮಿ ಲೀಗ್ ಕಾರ್ಯಕರ್ತರೊಂದಿಗೆ ವರ್ಚುವಲ್ ಮೀಟಿಂಗ್ನಲ್ಲಿ ಹಸೀನಾ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಪಿಎಂ ನರೇಂದ್ರ ಮೋದಿ ಮತ್ತು ಯೂನಸ್ ನಡುವೆ ಇತ್ತೀಚೆಗಷ್ಟೇ ಮಾತುಕತೆ ನಡೆದಿತ್ತು. ಅಲ್ಲಿ ಪಾಸಿಟಿವ್ ಬೆಳವಣಿಗೆ ಆಗಿದ್ದೇನು ಕಂಡು ಬರಲಿಲ್ಲ. ಅದರ ಬೆನ್ನಲ್ಲೇ ಹಸೀನಾ ಈಗ ಬಾಂಗ್ಲಾದ ತನ್ನ ಬೆಂಬಲಿಗರಿಗೆ ನಾನು ಬರ್ತಾ ಇದ್ದೀನಿ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಹುಳು ಮುಂಬೈ ದಾಳಿಯ ಸಂಚುಕೋರ ತಹೌರ್ ರಾಣಾ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಕೊನೆಗೂ ಈ ಉಗ್ರನನ್ನ ಭಾರತಕ್ಕೆ ಕಳಿಸೋಕೆ ಅಮೆರಿಕ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತಲ್ಲ, ಇದನ್ನು ಹಿಡ್ಕೊಂಡ್ಬರೋಕೆ ಈಗ ರಾಷ್ಟ್ರೀಯ ಗುಪ್ತಚರ ದಳ ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಅಮೆರಿಕಗೆ ಹೋಗಿದ್ದಾರೆ. ಈತನನ್ನ ಕರ್ಕೊಂಡು ಬಂದ ನಂತರ ದಿಲ್ಲಿಯಲ್ಲಿ ವಿಚಾರಣೆ ಮಾಡಿ ಬಳಿಕ ತಿಹಾರ್ ಜೈಲಿಗೆ ಅಟ್ಟೋಕೆ ತಯಾರಿ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಈ ಉಗ್ರ ಜಂತು ವಿಮಾನದಲ್ಲಿ ಕೂತಿದ್ದು ಭಾರತದ ಕಡೆಗೆ ಹಾರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಷ್ಯಾ ಸೇನೆಯಲ್ಲಿದ್ದ ಚೀನಾದ 2 ನಾಗರಿಕರನ್ನ ಯುಕ್ರೇನ್ ಸೇನೆ ವಶಕ್ಕೆ ಪಡೆದಿದೆ. ಹೀಗಾಗಿ ಚೀನಾ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಈ 2 ನಾಗರಿಕರ ವೈಯಕ್ತಿಕ ಮತ್ತು ಬ್ಯಾಂಕ್ ದಾಖಲೆಗಳು ಕೂಡ ನಮ್ಮ ಹತ್ರ ಇವೆ. ಹೀಗಾಗಿ ನಮ್ಮ ವಿದೇಶಾಂಗ ಸಚಿವರಿಗೆ ಚೀನಾವನ್ನ ಕಾಂಟ್ಯಾಕ್ಟ್ ಮಾಡಿ ಈ ಬಗ್ಗೆ ಮಾಹಿತಿ ಪಡೀರಿ ಅಂತ ಜೆಲೆನ್ಸ್ಕಿ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಈ ಆರೋಪಕ್ಕೆ ಸದ್ಯ ಚೀನಾ ಮತ್ತು ರಷ್ಯಾ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಮತ್ತೊಂದು ಕಡೆ ಯುಕ್ರೇನ್ನ ಕಾರ್ಖಿವ್ ಪ್ರದೇಶದ ಮೇಲೆ ರಷ್ಯಾ ಡ್ರೋನ್ ದಾಳಿ ಮಾಡಿದೆ. ಪರಿಣಾಮ 17 ಮಂದಿ ಗಾಯಗೊಂಡಿದ್ದಾರೆ ಅಂತ ಯುಕ್ರೇನಿಯನ್ ಅಧಿಕಾರಿಗಳು ಹೇಳಿದ್ದಾರೆ. ಈ ದಾಳಿಗೆ ರಷ್ಯಾ ಸುಮಾರು 20ಕ್ಕೂ ಅಧಿಕ ಡ್ರೋನ್ ಯೂಸ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಬರೋಬ್ಬರಿ 12,000 ವರ್ಷಗಳ ಹಿಂದೆ ಸಂಪೂರ್ಣ ನಶಿಸಿ ಕಣ್ಮರೆಯಾಗಿದ್ದ ತೋಳ ಪ್ರಭೇದವೊಂದನ್ನು ವಿಜ್ಞಾನಿಗಳು ಮರಳಿ ಭೂಮಿಗೆ ಪರಿಚಯಿಸಿದ್ದಾರೆ. ಆಧುನಿಕ DNA ಅನಾಲಿಸಿಸ್ ಮಾಡಿ ಜೀನ್ ಎಡಿಟಿಂಗ್ ಅಂದರೆ ಕ್ರಿಸ್ಪರ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಮತ್ತು ಕ್ಲೋನಿಂಗ್ ವಿಧಾನವನ್ನು ಬಳಸಿ ನಶಿಸಿ ಹೋದ ತೋಳ ಪ್ರಭೇದದ 3 ಮರಿಗಳನ್ನು ಮತ್ತೆ ಜೀವಂತ ಸೃಷ್ಟಿ ಮಾಡಿದ್ದಾರೆ. ಅಮೆರಿಕದ ಕ್ಲೌಸಲ್ ಬಯೋಸೈನ್ಸ್ ಕಂಪನಿಯ ವಿಜ್ಞಾನಿಗಳು ಈ ಒಂದು ಅಚ್ಚರಿಯ ಸಾಧನೆ ಮಾಡಿದ್ದಾರೆ. ಜನಿಸಿದ 3 ಮರಿಗಳಿಗೆ ರೋಮಲಸ್, ರೆಮೋಸ್ ಮತ್ತು ಖಾಲಿಸಿ ಅಂತ ಹೆಸರಿಡಲಾಗಿದೆ. ಇದರಲ್ಲಿ 2 ಗಂಡು 1 ಹೆಣ್ಣು ಮರಿ ಇದೆ. ಅಂದಹಾಗೆ ವಿಜ್ಞಾನಿಗಳು ಮೊದಲು ಪಳೆಯುಳಿಕೆಯ DNA ಅನ್ನು ಸ್ಟಡಿ ಮಾಡಿ ನಂತರ ಈಗಿರೋ ತೋಳದ DNA ಯೊಂದಿಗೆ ಹೋಲಿಕೆ ಮಾಡಿದ್ರು. ನಂತರ ಪಳೆಯುಳಿಕೆಯಲ್ಲಿ ಸಿಕ್ಕಿದ DNAಯಲ್ಲಿ ಯಾವ ಥರ ಡೀಟೇಲಿಂಗ್ ಇತ್ತು ಅದನ್ನು ಸ್ಟಡಿ ಮಾಡಿ ಅದನ್ನೇ ಆಧುನಿಕ ತೋಳದ ಭ್ರೂಣದಲ್ಲಿನ DNA ಎಡಿಟ್ ಮಾಡಿದ್ದಾರೆ, ಅದಕ್ಕೆ ಹೋಲಿಕೆ ಆಗೋ ಥರ. ನಂತರ ತೋಳದ ಎಡಿಟ್ ಮಾಡಿದ ಭ್ರೂಣವನ್ನು ನಾಯಿಯ ಗರ್ಭಕ್ಕೆ ಸೇರಿಸಿ ಅಲ್ಲಿ ಸರೋಗೇಟ್ ಮದರ್ ಆಗಿ ನಾಯಿಯನ್ನು ಯೂಸ್ ಮಾಡಲಾಗಿದೆ. ಇದೀಗ ಈ ಮರಿಗಳು ಹುಟ್ಟಿವೆ. ಅಂದಹಾಗೆ ಈ ಹಳೆ ತೋಳಗಳು ಆಧುನಿಕ ತೋಳಗಳಿಗಿಂತ ಬಲವಾದ ದವಡೆ, ಹೆಚ್ಚಿನ ವೇಗ ಮತ್ತು ಗಾತ್ರದಲ್ಲೂ ಕೂಡ ದೊಡ್ಡದಾಗಿರ್ತವೆ. ಜನ್ಮ ಕೊಟ್ಟಿರೋ ನಾಯಿಗೆ ಮಾತ್ರ ಕನ್ಫ್ಯೂಷನ್ ಆಗಿರ್ಬೋದು, ಇದು ಹೆಂಗೆ ಸಾಧ್ಯ ಆಯಿತು ಅಂತ. ಇರಾನ್ ಮತ್ತು ಅಮೆರಿಕ ನಡುವಿನ ಪರಮಾಣು ಒಪ್ಪಂದದ ಮಾತುಕತೆ ಮುಂದಿನ ಏಪ್ರಿಲ್ 12ನೇ ತಾರೀಕು ನಡೆಯುತ್ತೆ. ಆದರೆ ನೇರವಾಗಿ ಅಲ್ಲ, ಈ ಮಾತುಕತೆಯಲ್ಲಿ ಒಮಾನ್ ಮಧ್ಯಸ್ಥಿಕೆ ಇರುತ್ತೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈಗ ಕನ್ಫರ್ಮ್ ಮಾಡಿದ್ದಾರೆ. ಮತ್ತೊಂದು ಕಡೆ UK ತನ್ನ ಇಮಿಗ್ರೇಷನ್ ಪಾಲಿಸಿಯನ್ನು ಚೇಂಜ್ ಮಾಡಿದೆ. ಇದರ ಪ್ರಕಾರ ವಿದೇಶಿ ಉದ್ಯೋಗಿಗಳಿಗೆ ಕೊಡೋ ವೀಸಾ ಶುಲ್ಕವನ್ನು ಹೆಚ್ಚಳ ಮಾಡಿದೆ. ಪ್ರತಿ ಸ್ಕಿಲ್ ವರ್ಕರ್ ವೀಸಾ ಶುಲ್ಕವನ್ನು ಪ್ರತಿ ವರ್ಷಕ್ಕೆ ಸುಮಾರು 27.78 ಲಕ್ಷ ರೂಪಾಯಿವರೆಗೆ ಜಾಸ್ತಿ ಮಾಡಿದೆ. ಈ ಶುಲ್ಕ ಹೆಚ್ಚಳದಿಂದ ವಿದೇಶಿ ಉದ್ಯೋಗಿಗಳು ಮತ್ತು ಅವರನ್ನ ನೇಮಿಸಿಕೊಳ್ಳೋ ಕಂಪನಿಗಳ ಮೇಲೆ ಎಕ್ಸ್ಟ್ರಾ ಫಿನಾನ್ಷಿಯಲ್ ಹೊರೆಯಾಗುತ್ತೆ. ಅಂದಹಾಗೆ ಕಂಪನಿಗಳು ಹೆಚ್ಚೆಚ್ಚು ಅವರವರ ದೇಶದ ಉದ್ಯೋಗಿಗಳನ್ನೇ ನೇಮಕ ಮಾಡ್ಕೋಬೇಕು, UKನವ್ರನ್ನೇ ನೇಮಕ ಮಾಡ್ಕೋಬೇಕು, ಹೊರಗಿಂದ ಕರೆಸಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಇದನ್ನು ಜಾಸ್ತಿ ಮಾಡಲಾಗಿದೆ. ಅಂದಹಾಗೆ ಪ್ರತಿ ವರ್ಷ ಭಾರತದಿಂದ ಸುಮಾರು 1.60 ಲಕ್ಷ ಜನ ವರ್ಕ್ ವೀಸಾ ಮೂಲಕ UKಗೆ ಹೋಗ್ತಾ ಇದ್ರು. ಅವರಿಗೆಲ್ಲ ಕಷ್ಟ ಆಗ್ಬೋದು, ಇನ್ಮೇಲೆ ನೆಕ್ಸ್ಟ್ ಹೋಗೋರಿಗೆ ಅಥವಾ ಹೋಗೋ ಆಸೆ ಇಟ್ಕೊಂಡಿರೋರಿಗೆ ಹೊರೆಯಾಗ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.